ರಾಜ್ಯದಲ್ಲಿ ಮನುವಾದ ಅನ್ನೋದು ಒಳಗಡೆನೇ ಹೋಗಿ ಕ್ಯಾನ್ಸರ್ ಪೇಷಂಟ್ ಆದಂಗೆ ಇವತ್ತು ದಿನಮಾನಗಳಲ್ಲಿ ಹರಡ್ತಾ ಇದೆ. ಅದಕ್ಕೆ ಮಾಮೂಲಿ ಆಯುರ್ವೇದಕ್ಕೂ ಇನ್ನೊಂದು ಚುಚ್ಚುಮದ್ದು ಬೇಡ ಅಂತ ಡಯಟ್ರಾಗೆ ನಾವೇ ಅಂಬೇಡ್ಕರ್ ಅನುಯಾಯಿಗಳೇನಿದ್ದೀವಿ ನಾವು RSS ಸಂಘ ಪರಿವಾರ ಈ ಮನುವಾದಿಗಳನ್ನು ನಾವು ಹಿಮ್ಮೆಟ್ಟಿಸಬೇಕಂದ್ರೆ ನಾವು ಅಂಬೇಡ್ಕರ್ ಅನುಯಾಯಿಗಳು ಮಾತ್ರ ಸಾಧ್ಯ ಈ ದೇಶದಲ್ಲಿ. ಇಲ್ಲಾಂದರೆ ಯಾರಿಂದನೂ ಆಗಲ್ಲ, ಯಾವ ಜಾತಿಯಿಂದನೂ ಆಗಲ್ಲ ಅಂತ ಇವತ್ತು ನಾವು ಸೆಮಿನಾರ್ಗಳ ಮುಖಾಂತರ ಸಮಾವೇಶಗಳ ಮುಖಾಂತರ ಇವತ್ತು ನಮ್ಮ ಜನಾಂಗಕ್ಕೆ ಅರಿವು ಮೂಡಿಸಬೇಕಂತ ನಮ್ಮ ರಾಜ್ಯ ನಾಯಕರಾದ ಎನ್ನೂರು ಶ್ರೀನಿವಾಸ ಅವರ ನಾಯಕತ್ವದಲ್ಲಿ ಹಾಗೂ ಮರೀಶ್ ನಾಯಕನ್ನ, ಸತ್ಯಭದ್ರಾವತನ್ನ, ಈಗ ನಮ್ಮ ಅನೇಕ ರಾಜ್ಯ ನಾಯಕರು ಸುಲ್ಕೊಂಡ ರಮೇಶನ್ನ, ಇವರು ಅನೇಕ ರಾಜ್ಯ ನಾಯಕರ ನಾಯಕತ್ವದಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ರಾಜಧಾನಿಯಲ್ಲೇ ಒಂದು ಸೆಮಿನಾರ್ ನಡೆಯಿತು ಇವತ್ತು. ಯಾಕಂದರೆ ಸಂವಿಧಾನ ಸಂರಕ್ಷಣೆ ಬೇಕು, ಮನು ಸಂಸ್ಕೃತಿಯನ್ನು ಹಿಮ್ಮೆಟ್ಟಿಸಬೇಕು ಅಂತ ಒಂದು ದೊಡ್ಡ ಒಂದು ಸೆಮಿನಾರ್ ನಡೆಯಿತು. ಯಾಕಂದರೆ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರಾಜ್ಯದಂತ. ಯಾಕಂದರೆ ಇವತ್ತು ಇಲ್ಲಿಂದ ಈ ಸಮಾವೇಶ ಏನು BJP ಸಂಘ ಪರಿವಾರದ ಆಟ ನಾವು ಮಟ್ಟ ಹಾಕಬೇಕಂತ ಇವತ್ತು ನಮ್ಮ ರಾಜನಾಯಕರ ನೇತೃತ್ವದಲ್ಲಿ ಇವತ್ತು ಈ ಸಮಾವೇಶ ಆಗ್ತಾ ಇದೆ. ಈ ಸಂದೇಶಗಳು ಹೋಗಬೇಕಂತ ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಇವಾಗ ರವಾನೆ ಮಾಡಿದ್ದಾರೆ ಅವರ ಆದೇಶಗಳು. ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಅವರೇನು ನಾವು ಸಂವಿಧಾನವನ್ನು ನಾವು ತೊಲಗಿಸುವುದಕ್ಕೆ ನಾವು ರಾಜ್ಯಾಧಿಕಾರ ಬೇಕು ಅಂತ ಅವರು ಭಾಷಣಗಳು ಮಾಡಿದ್ದಾರೆ. ಉದಾಹರಣೆಗೆ ನಿಮಗೆಲ್ಲ ಮೀಡಿಯಾದವ್ರಿಗೆಲ್ಲ ಗೊತ್ತು, ಅಂಥವ್ರು ಇವತ್ತು ಏನಾಗಿದ್ದಾರೆ ಅಂತ ನಿಮಗೆ ಗೊತ್ತು. ಆದರೆ ಅವರು ರಾಜ್ಯ ಸಂವಿಧಾನ ಉಳಿಸಬೇಕು ಅಂತ ನಾವು ಅಂಬೇಡ್ಕರ್ ಅನುಯಾಯಿಗಳು ಇವಾಗ ಚಿತ್ತಾಪುರದಲ್ಲಿ ನಮ್ಮ ದೊಡ್ಡ ಖರ್ಗೆ ಮಗ ನಮ್ಮ ಧೀಮಂತ ನಾಯಕರು ಅವರು ಭೀಮಾಸೇನ ಅಂತ ಕಟ್ಟಿದ್ರು ಅವರು ವಿದ್ಯಾರ್ಥಿ ದಿಸೆಯಲ್ಲಿ. ಅವರು ನಾಯಕರು ಇವಾಗ ಇಡೀ ದೇಶಾದ್ಯಂತ ಓಡಾಡಿ ಇವತ್ತು ಸಂಘ ಪರಿವಾರದ ಅವರು ಏನು ಮನುವಾದಗಳ ಸ್ಲೋಗನ್ಸ್ ಇದೆಯೋ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅವರ ಮರಿ ಮಗ ಏನು ಇವಾಗ ಪ್ರಿಯಾಂಕಾಗಿ ಈ ರಾಜ್ಯದಲ್ಲಿ ಒಳ್ಳೆಯ ಸಂದೇಶ ಮೂಡಿಸ್ತಾ ಇದ್ದಾರೆ. ಇವತ್ತು ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ ಅಂಬೇಡ್ಕರ್ ಅನುಯಾಯಿಗಳು. ಯಾಕಂದರೆ ಇವತ್ತು ಮಟ್ಟ ಹಾಕಲಿಲ್ಲ ಅಂದರೆ ಇವತ್ತು ನಮಗೆ ಪರ್ಮಿಷನೇ ಬೇಡ, ನಮ್ಗೆ ಇದೇ ಬೇಡ, ನಾವು ನಮ್ಮದೇ ಆದ ಒಂದು ದಾಟಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ RSSನವರು. ಅದು ಸುಳ್ಳು ತಪ್ಪು. ಯಾಕಂದರೆ ಈ ರಾಜ್ಯದಲ್ಲಿ ಒಂದು ಸಂವಿಧಾನ ಇದೆ, ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಎಲ್ಲ ದೇಶಗಳಲ್ಲೂ ಇವಾಗ ಅಮೆರಿಕ ಆಗ್ಬೋದು, ಲಂಡನ್ ಆಗ್ಬೋದು, ಬೇರೆ ಬೇರೆ ದೇಶಗಳೆಲ್ಲ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ದೊಡ್ಡ ಸಂವಿಧಾನ, ಒಳ್ಳೆಯ ಸಂವಿಧಾನ, ಎಲ್ಲ ನಮ್ಮ ವಿಶ್ವ ನಾಯಕರು ಅಂತ ಇವತ್ತು ಎಲ್ಲ ದೇಶದ ಪ್ರಧಾನಿಗಳೆಲ್ಲ ಅಂಬೇಡ್ಕರ್ಗೆ ನಮಸ್ಕಾರ ಮಾಡಿ ಅಂಬೇಡ್ಕರ್ ಗ್ರಂಥಾಲಯಗಳು, ಅಂಬೇಡ್ಕರ್ ವಿಚಾರಗಳು, ಅಂಬೇಡ್ಕರ್ ಬಸ್ಸುಗಳು ಎಲ್ಲ ಇವಾಗ ಎಲ್ಲ ದೇಶಗಳಲ್ಲೂ ಇವಾಗ ಎಲ್ಲ ಮನದಟ್ಟು ಮಾಡೋಂಗೆ ಎಲ್ಲ ಜನರಿಗೆ ಇದು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಆ ನಾಮಕಾಯ ವ್ಯವಸ್ಥೆಗೆ ಟೀ ಮಾರುವ ಒಬ್ಬ ಪ್ರಧಾನಿ ಆಗಬೇಕಂದ್ರೆ ಅಂಬೇಡ್ಕರ್ ಬರೆದಿರೋ ಗ್ರಂಥ ಭಗವದ್ಗೀತೆಯಿಂದ ಆಗಲಿಲ್ಲ, ರಾಮಾಯಣದಿಂದ ಆಗಲ್ಲ, ಇನ್ನೊಂದು ಗ್ರಂಥದಿಂದ ಆಗಲ್ಲ. ಇವತ್ತು ಅಂಬೇಡ್ಕರ್ ಬರೆದಿರುವ ಸಂವಿಧಾನದಿಂದಲೇ ಇವತ್ತು ಒಂದು ಚಾ ಮಾರುವ ಫುಟ್ಪಾತಿಂದ ಇವತ್ತು ಪ್ರಧಾನಮಂತ್ರಿ ಆಗಿದ್ದು. ಪ್ರಧಾನಮಂತ್ರಿ ಆದಾಗ ಅವರೇನು ಇದು ಮಾಡಿದ್ರು, ನಾನು ಇವತ್ತು ಪ್ರಧಾನಮಂತ್ರಿ ಆಗಿದ್ದೇನೆಂದರೆ ಅಂಬೇಡ್ಕರ್ ಬರೆದಿರೋ ಸಂವಿಧಾನ. ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇಲ್ಲ ಅಂದರೆ ನಾನು ಇವತ್ತು ಪ್ರಧಾನಮಂತ್ರಿ ಆಗ್ತಾ ಇಲ್ಲ. ಅಂಬೇಡ್ಕರ್ ಆಶಯಗಳಿಗೆ ಧಕ್ಕೆ ಆಗಿದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಲ್ಲ ಸಾಮಾನ್ಯ ಜನರಿಗೂ ಬ್ಲ್ಯಾಕ್ ಮನಿ ಏನಿದೆ ಎಲ್ಲ ಅವ್ರ ಅಕೌಂಟ್ಗೆ ಹಾಕ್ಸ್ತೀನಿ, ಅವ್ರಿಗೆಲ್ಲರಿಗೂ ಸಮಾನತೆ ತರಿಸ್ತೀನಿ, ಅವ್ರ ಕಾಲು ಬೂಟ್ಗೆ ಧೂಳಿಗೆ ಸಮಾನ ಅಲ್ಲ ಅಂತ ಇವತ್ತು ನೀನು ಪ್ರಮಾಣ ಮಾಡಿ ನೀನು ಪ್ರಧಾನಮಂತ್ರಿ ಆದೆ. ಆದರೆ ಈ ದೇಶದಲ್ಲಿ ಏನೇನು ಮಾಡ್ತಾ ಇದೆಯಪ್ಪ, ನೀನು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರೆ ಒಂದು ಕಡೆ ಉದ್ಯೋಗ ಎಲ್ಲ ಯುವಕರಿಗೆ ವಲಸಿಗರು ಎಲ್ಲೂ ಹೋಗದಿರ ಎಲ್ಲ ದೇಶಗಳು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೈಗಾರಿಕೀಕರಣ ಮಾಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂದರು. ಆದರೆ ಏನು ಮಾಡಿದರೆ ಏನಿಲ್ಲ, ಶೂನ್ಯ ಆಗಿದೆ. ಎಲ್ಲ ಹುಡುಗರು ವಲಸೆ ಆಗ್ತಾಯಿದ್ದಾರೆ. ಇವಾಗ ಹುಡುಗರೆಲ್ಲ ಪಾಪ ಬೀದಿ ಪಾಲಾಗ್ತಾ ಇದ್ದಾರೆ. ಅದೇ ಬೀದಿ ಪಾಲಾಗೋ ಬದಲು ಅವರವರು ಎಲ್ಲ ಮಾದಕ ಪ್ರಿಯರಾಗ್ತಾಯಿದ್ದಾರೆ. ಮಾದಕ ವಸ್ತುಗಳಿಗೆ ಅವರು ಇದಾಗಿ ಹೀಲ್ಡ್ ಆಗಿ ನಾವು ಇಷ್ಟೇ ನಮ್ಮ ಜೀವನ ದುರ್ಗಪ್ರಮಣೆಯಿಂದಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ, ನೀವು ಹೇಳೋದೊಂದು ಮಾಡೋದೊಂದು ಹಿಂಗಾಗಿದೆ. ಅದಕ್ಕೆ ಅವರು ಸಂವಿಧಾನ ಏನು ಮೂಲ ಅಥವಾ ಏನಿದೆಯೋ ಮುಂದೆ ಅವ್ರು ಏನು ಮಾಡಿದ್ರು, ಮನುಧರ್ಮಶಾಸ್ತ್ರ ತರಬೇಕಂತ ಈಗಾಗಲೇ ಎಲ್ಲರೂ ತಯಾರು ಮಾಡ್ಕೊತಾ ಇದ್ದಾರೆ. ನಾವು ಅದಕ್ಕೆ ಬಗ್ಗಲ್ಲ. ನಾವು ನಮ್ಮ ಪ್ರಾಣವಾದರೂ
ಪ್ರಾಣ ತ್ಯಾಗ ಮಾಡಿ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಜಾತಿಯಲ್ಲಿದ್ದಾರೆ. ನಮ್ಮವರೆಲ್ಲ ಎಲ್ಲ ಜಾತಿಯ ಅಂಬೇಡ್ಕರ್ ಆಶಯಗಳನ್ನು ಇಟ್ಟುಕೊಂಡು ಅವರ ಆಶಯಗಳು ಏನಿದೆ ಅವರನ್ನು ಸಂರಕ್ಷಣೆ ಮಾಡುವುದಕ್ಕೆ ಎಲ್ಲ ಜಾತಿಯಲ್ಲೂ ತಯಾರಾಗಿದ್ದಾರೆ. ಎಲ್ಲ ಜಾತಿಯವರು ನಮ್ಮ ಜೊತೆಗೆ ಇದ್ದಾರೆ. ಯಾವತ್ತೂ ನಾವು ಅವರ ಆಶಯಗಳು ಧಕ್ಕೆ ಇದ್ರೆ ನಮ್ಮ ಪ್ರಾಣವಾದರೂ ತ್ಯಾಗ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಸರಿಯಾದ ಅಂಬೇಡ್ಕರ್ ಮುಂದಿನ ದಿನಗಳಲ್ಲಿ ಸರಿಯಾಗಿ ಅವ್ರು ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಅಂಬೇಡ್ಕರ್ ಅನುಯಾಯಿಗಳೇ, ಯಾರು ಕೊಲ್ಲ. ಮೇಲ್ನೋಟಕ್ಕೆ ಮಾತ್ರ ಮುಸ್ಲಿಮ್ಸ್ ಎಲ್ಲ ನಾಯಕರು, ಇವಾಗ ವಾಜಪೇಯಿ ಆಗಿರ್ಬೋದು, ಅಡ್ವಾಣಿ ಆಗಿರ್ಬೋದು,